ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದು ರಾಜಯೋಗ ಒಂದು ರಾಶಿಗೆ ವರ್ಷವಿಡೀ ರಾಜಯೋಗ ಪ್ರಾರಂಭ ಆಗ್ತಾ ಇದೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥ ರಾಶಿ, ವಿಶೇಷವಾಗಿರ್ತಕ್ಕಂಥ ಯೋಗಪ್ರದವಾಗಿರ್ತಕ್ಕಂಥ ಗ್ರಹಗಳು, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ನೋಡಿ, ಧನುರ್ರಾಶಿ ಹೇಳ್ತಕ್ಕಂಥದ್ದು. ಈ ಧನುರ್ರಾಶಿಯಲ್ಲಿ ಒಂದು ರವಿಗ್ರಹ, ಇನ್ನೊಂದು ಕುಜಗ್ರಹ, ಇನ್ನೊಂದು ಬುಧಗ್ರಹ, ಇನ್ನೊಂದು ಶುಕ್ರಗ್ರಹ, ಈ 4 ಗ್ರಹಗಳು ಈ ಧನುರ್ರಾಶಿಯಲ್ಲಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ 4 ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಚತುರ್ಗ್ರಹ ಯೋಗ ಅಂತ ಕೂಡ ಹೇಳಲ್ಪಡುತ್ತೆ. ಈ ಚತುರ್ಗ್ರಹ ಯೋಗ ರವಿ ಮತ್ತೆ ಬುಧ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡತಕ್ಕಂಥವರಿಗೆ, ಅದು ವಿಶೇಷವಾಗಿ ಅಧಿಕಾರಿಗಳಿಗೆ ಧನಲಾಭವನ್ನು ಕೊಡುತ್ತೆ, ಪ್ರಮೋಷನ್ ಕೊಡುತ್ತೆ, ಅಥವಾ ಸರ್ಕಾರಿ ಹುದ್ದೆಗೆ ನೀವು ಎಕ್ಸಾಮ್ ಬರ್ತೀರಿ, ಅದರಲ್ಲಿ ಪಾಸ್ ಆಗತಕ್ಕಂಥದ್ದು, ಹಾಗೆ ಸರ್ಕಾರಿ ಸಂಬಂಧಪಟ್ಟಂಥ ವ್ಯವಹಾರ ಟೆಂಡರ್ಗಳಿರ್ಬೋದು, ಸರ್ಕಾರಿ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಒಂದು ಕಮಿಷನ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಅಲ್ಲಿ ಒಂದು ಕಾರ್ಮಿಕ ಸಿಬ್ಬಂದಿ ರೂಪದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು. ಒಟ್ಟಲ್ಲಿ ಸರ್ಕಾರದ ಕೆಲಸಗಳನ್ನು ಮಾಡತಕ್ಕಂಥವರಿಗೆ ತುಂಬಾನೇ ಆದಾಯವನ್ನು ನೀಡುತ್ತೆ ಈ ಗ್ರಹ ಇರತಕ್ಕಂಥದ್ದು. ಅಂದರೆ ವರ್ಷ ಪೂರ್ತಿ ಕೋಟ್ಯಾಧೀಶ್ವರನ್ನಾಗಿ ಮಾಡುತ್ತೆ ಈ 4 ಗ್ರಹಗಳು ಧನುರ್ರಾಶಿಯವರಿಗೆ ಅಂತ ಹೇಳುತ್ತೆ. ಇನ್ನು ಧನುರ್ರಾಶಿಯವರಿಗೆ ಕುಜ ಮತ್ತು ಶುಕ್ರ ಈ ಗ್ರಹವು ಕೂಡ ಒಟ್ಟಿಗೆ ಇರುವುದರಿಂದ ಇನ್ನೊಂದು ವಿಚಾರವನ್ನು ಕೂಡ ಹೇಳುತ್ತೆ. ಏನು ಅಂತ ಕೇಳಿದ್ರೆ, ಈ ಪ್ರೀತಿಸಿ ವಿವಾಹ ಆಗತಕ್ಕಂಥವರು, ಅಥವಾ ಪ್ರೀತಿ ಮಾಡಿ ಮಧ್ಯದಲ್ಲಿ ಬ್ರೇಕಪ್ ಆಗತಕ್ಕಂಥವರು, ಅಥವಾ ಮದುವೆಯಾಗಿ ಎಲ್ಲೋ ಒಂದು ಕಡೆ ಒಂದು 3 ವರ್ಷ 4 ವರ್ಷ ಈ ಥರ ಮದುವೆ ಆಗಿರುತ್ತೆ, ನಂತರ ದಿನದಲ್ಲಿ ಏನೋ ಸಂಸಾರದಲ್ಲಿ ವೈರತ್ವಗಳು ಇರಿಸು ಮುರುಸುಗಳು ಉಂಟಾಗತ್ತೆ, ಎಲ್ಲೋ ಒಂದು ಕಡೆ ಮನಸ್ಸು ಹೇಳತಕ್ಕಂಥದ್ದು ಅನೈತಿಕ ಸಂಬಂಧದ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಯಾರು ಚೆನ್ನಾಗಿ ಮಾತಾಡ್ತಾ ಇರ್ತಾರೋ, ಯಾರು ಯೋಗಕ್ಷೇಮಗಳನ್ನು ವಿಚಾರಿಸ್ಕೊತಾರೋ ಅವರ ಬಗ್ಗೆ ಜಾಸ್ತಿ ನೆನಪುಗಳನ್ನು ಮಾಡ್ತಕ್ಕಂಥದ್ದು, ಜಾಸ್ತಿ ಆಕಾಂಕ್ಷೆಗಳನ್ನು ನೋಡ್ತಾ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ಮನಸ್ಸಿನ ಆಲೋಚನೆಗಳು ಮೂಡ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಈ ರವಿ ಮತ್ತು ಶುಕ್ರ ಮತ್ತೆ ಬುಧ ಮತ್ತು ಕುಜ ಈ 4 ಗ್ರಹಗಳು ನಿಮ್ಮ ಈ ಪ್ರೀತಿಯ ಒಂದು ಪ್ರೇಮದ ಬಲೆಯಲ್ಲಿ ಸಿಲುಕಿಸಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ನಂತರ ದಿನದಲ್ಲಿ ಜೀವನ ತುಂಬ ಕಷ್ಟದಾಯಕ ಆಗ್ತಾ ಇರ್ತಕ್ಕಂಥದ್ದು, ಸಾಲ ಆಗತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಕೆಟ್ಟ ಚಟಕ್ಕೆ ಸಾಲ ಬಾಧೆ ಆಗತಕ್ಕಂಥದ್ದು, ಅಥವಾ ಬೇರೆ ಥರದ ವ್ಯವಹಾರ ಉಂಟಾಗಿ ಮಕ್ಕಳಿಂದ ತಂದೆ ತಾಯಿಯರಿಗೆ ತುಂಬ ನೋವುಗಳು ಉಂಟಾಗತಕ್ಕಂಥದ್ದು, ಈ ಥರದ ಒಂದಷ್ಟು ವಿಚಾರವು ಕೂಡ ಹೇಳುತ್ತೆ ಕುಟುಂಬದ ವಿಚಾರದಲ್ಲಿ. ಇನ್ನು ಭಾಗ್ಯಕಾರಕನಾಗಿರ್ತಕ್ಕಂತಹ ಬುಧನು ಕೂಡ ಧನಾಧಿಪತಿಯಲ್ಲಿ ಲಗ್ನಾಧಿಪತಿಯೊಡನೆ ವಿಶೇಷವಾಗಿ ಸಮಾಗಮ ಇರುವುದರಿಂದ ಬಿಸಿನೆಸ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ನೀವು ಹೊಂದುತ್ತೀರಿ. ಇಲ್ಲಿ ನಿಮಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ, ಸಂಸಾರದ ಬದುಕಿನಲ್ಲಿ ಸ್ತ್ರೀ ಮತ್ತು ಪುರುಷರ ಒಂದು ಸಂಬಂಧ ಏನಿರುತ್ತೆ, ಗಂಡ ಮತ್ತು ಹೆಂಡತಿಯ ಏನು ಸಂಬಂಧ ಇರುತ್ತೆ, ಅದು ನಿಮಗೆ ತೊಡಕುಗಳನ್ನು ಕೊಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ
ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಕೇಳಿದ್ರೆ, ಮೇಷರಾಶಿಯವರಿಗೂ ಕೂಡ ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ. ಹಾಗೆ ತುಲಾರಾಶಿಯವರಿಗೂ ಕೂಡ ಇದರ ಎಫೆಕ್ಟ್ ಹೇಳತಕ್ಕಂಥದ್ದು ಉದ್ಭವಿಸುತ್ತಾ ಇರುತ್ತೆ. ಸಂಸಾರದ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಅನುಮಾನ ಹೇಳತಕ್ಕಂಥದ್ದು ಮೂಡಿ ಬರ್ತಾ ಇರತಕ್ಕಂಥದ್ದು, ಅಥವಾ ಬೇರೆ ಬೇರೆ ಥರದ ವ್ಯವಹಾರಗಳು, ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಹೇಳತಕ್ಕಂಥದ್ದು ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಥರದ ವಿಚಾರಗಳನ್ನೆಲ್ಲ ಥಿಂಕ್ ಮಾಡಿ ಅನಾರೋಗ್ಯದ ಕಾಯಿಲೆಗಳು ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಧನುರಾಶಿಯವರಿಗಂತೂ ವರ್ಷವಿಡೀ ಕೋಟ್ಯಾಧೀಶರ ಯೋಗ ಇದೆ. ಆದರೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದನ್ನು ಬಗೆಹರಿಸ್ಕೊಂಡು ಹೋದಲ್ಲಿ ಖಂಡಿತವಾಗಿ ನಿಮ್ಮ ಜೀವನ ಯಶಸ್ವಿಯಾಗತ್ತೆ. ಮತ್ತೆ ಮುಂಬರುವಂಥ ದಿನದಲ್ಲಿ ನಿಮ್ಮ ಯೋಗಕ್ಷೇಮವು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನ ಹೇಳ್ತಕ್ಕಂಥದ್ದು, ಒಂದು ಸಂಸಾರದ ಬದುಕು ಅಥವಾ ಮಕ್ಕಳ ಜೀವನದ ಬಗ್ಗೆ ಚಿಂತನೆ ಇದೆಯೇ? ಹಾಗಾದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ರಾಶಿಯವರು ಪ್ರತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿದರೆ ನಿಮ್ಮ ಎಲ್ಲ ರೀತಿ ಕಷ್ಟಗಳು ದೂರವಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೀವನವೂ ಕೂಡ ಪಾವನವಾಗತ್ತೆ ಅಂತ ಹೇಳ್ತೇನೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.